ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಬ್ರೇಕ್ಫಾಸ್ಟ್. ಹೆಲ್ದಿಯಾಗಿರುತ್ತೆ. ಲಂಚ್ ಬಾಕ್ಸ್ ಯಾವುದಕ್ಕೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಮೈದಾ ಹುಡಿ ತಗೊಂಡಿದ್ದೀನಿ. ಇದರ ಬದಲು ನೀವು ಗೋಧಿ ಹಿಟ್ಟು ಕೂಡ ಸೇರಿಸ್ಬೋದು. 1/4 ಕಪ್ಪಷ್ಟು ಹಾಲನ್ನು ಇದಕ್ಕೆ ಹಾಕಿದ್ದೀನಿ. ಹಾಲು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ಸ್ವಲ್ಪ ಬಿಸಿ ನೀರನ್ನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ. ಇವಾಗ ಮತ್ತೆ ನೋಡಿಕೊಂಡು ಹಾಕೋಣ. 1 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಮಚದಷ್ಟು ಸಣ್ಣ ಚಮಚದಷ್ಟು ಸಕ್ಕರೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಇದು ಆಪ್ಷನಲ್. ಸಣ್ಣದಾಗಿ ಹೆಚ್ಚಿದ 1 ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನಕಾಯಿ, ನೆಕ್ಸ್ಟ್ 1 ಟೊಮೆಟೊ. ಇಲ್ಲಿ ನೀವು ಕ್ಯಾಪ್ಸಿಕಮ್ ಬೇಕಿದ್ರೂ ಸೇರಿಸ್ಬೋದು, ಚೆನ್ನಾಗಾಗುತ್ತೆ. ಬೇಯಿಸಿದ ಆಲೂಗೆಡ್ಡೆ ಕೂಡ ನೀವಿಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಇಲ್ಲಿ ಹಾಕ್ಬೋದು, ಗ್ರೇಟ್ ಮಾಡಿ. ಫಸ್ಟಿಗೆ ಇದನ್ನು ನೋಡಿ ಸರಿಯಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಇದರಲ್ಲಿ ಕರಗಬೇಕು ಹಾಕಿದ್ದು. ಆಮೇಲೆ ಇದಕ್ಕೆ ನಾನು 1/4 ಸ್ಪೂನಷ್ಟು ಸೋಡಾ ಪೌಡರ್ ಹಾಕ್ತಾ ಇದ್ದೀನಿ, ಬೇಕಿಂಗ್ ಸೋಡಾ. ಆಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟಿಗೆ ನಾವು ತಗೊಂಡು ಬಂದರೆ ಸಾಕು. ದೋಸೆ ಹಿಟ್ಟು ಯಾವ ಹದ ಇರುತ್ತೆ ನೋಡಿ, ಆ ಹದಕ್ಕೆ ಒಂದು ಕಾವಲಿ ತಗೊಳ್ಳಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ನೋಡಿ, ಈ ಹದಕ್ಕೆ ಬಂದರೆ ಸಾಕು ಕರೆಕ್ಟಾಗಿ. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ದೋಸೆ ಎಲ್ಲ ಯಾವ ರೀತಿ ಬಿಡ್ತೀವಿ ನೋಡಿ, ಅದೇ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು. ಮೆಲ್ಲನೆ 1 ಚಮಚದಷ್ಟು ಹಾಕಿ ಮೆಲ್ಲನೆ ಇದನ್ನು ಸ್ಪ್ರೆಡ್ ಮಾಡೋಣ. ಇವಾಗ ಸ್ವಲ್ಪ ಮೇಲೆ ಡ್ರೈ ಆಗಿದ್ದೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನು. ಮುಚ್ಚಿಡಿ, ಚೆನ್ನಾಗಿದು ಬೇಯಲಿ. ನೆಕ್ಸ್ಟ್ ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕೋಣ. ಇನ್ನೊಂದು ಸೈಡ್ ಫ್ರೈ ಮಾಡುವಾಗ ಸ್ವಲ್ಪ ಕಡಕ್ಕಾಗಿ ಫ್ರೈ ಮಾಡಬೇಕು. ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಫ್ರೈ ಮಾಡಿ ನೋಡಿ, ಈ ರೀತಿ ಕಡಕ್ಕಾಗಿ ಫ್ರೈ ಮಾಡಬೇಕು ಟರ್ನ್ ಮಾಡಿ ಹಾಕುವಾಗ. ಆವಾಗ ಮಾತ್ರ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಆ ನೀರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಟೊಮೆಟೊ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಒಂದು ತಿಂದರೂ ಹೊಟ್ಟೆ ಸಾಕಷ್ಟು ಅಂದರೆ ಟೈಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು, ಹಾಗೂ ಹೆಲ್ದಿ ಕೂಡ. ಓಕೆ ನೋಡಿ, ಕೆಲವರಿಗೆ ಮೈದಾ ಹಿಟ್ಟು ಹೆಲ್ದಿ ಅಲ್ಲ, ಅನ್ಹೆಲ್ದಿ ಹಾಗೆಲ್ಲ ಹೇಳ್ತೀರಿ ನೋಡಿ, ಅಂಥವರು ನೀವು ಗೋಧಿ ಹುಡಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ ನೋಡಿ, ಇದೇ ರೀತಿ ಎಲ್ಲವನ್ನು ಕೂಡ ಮಾಡಬೇಕು. ಇದನ್ನು ಮುಚ್ಚಿಡಿ ಹಾಕಿದ ತಕ್ಷಣ. ಆಮೇಲೆ ಡ್ರೈ ಆದಮೇಲೆ ಮೇಲ್ಗಡೆಯಿಂದ ಎಣ್ಣೆಯನ್ನು ಒರೆಸಿ ಆಮೇಲೆ ಇದನ್ನು ಟರ್ನ್ ಮಾಡಬೇಕು. ನೋಡಿದ್ರಲ್ಲ, ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಇದು. ನೋಡಿ, ಕಡಕ್ಕಾಗಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ಲ, ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ತುಂಬ ಸಿಂಪಲಾದ ರೆಸಿಪಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ. ಎಷ್ಟು ಸಾಫ್ಟ್ ಇದೆ ನೋಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.